ಯುವಕರಲ್ಲಿ ದೈಹಿಕ ಸದೃಢತೆ ಉತ್ತಮ ಫಿಸಿಕ್ ಇಟ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ನಡೀತಾನೆ ಇರುತ್ತೆ. ದೈಹಿಕ ಕಸರತ್ತಿಗಾಗಿ ಖಾಸಗಿ ಜಿಮ್ಗಳಲ್ಲಿ ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಬಡ ಯುವಕರಿಗೂ ಜಿಮ್ ಸೌಲಭ್ಯ ಸಿಗಬೇಕು ಅನ್ನುವ ಉದ್ದೇಶದಿಂದ ಒಂದು ಯೋಜನೆಯನ್ನ ಮಾಡಲಾಗಿತ್ತು. ಆದ್ರೀಗ ಅದು ಹಳ್ಳ ಹಿಡಿದಿದೆ. ಜಿಮ್ ಕಟ್ಟಡ ನಿರ್ಮಾಣಕ್ಕೆ ಹಿಡಿದಿದೆ ಗ್ರಹಣ. ಅಕ್ರಮ ಅನೈತಿಕ ಚಟುವಟಿಕೆ ತಾಣವಾದ ಕಟ್ಟಡ. ಹಿಂದಿನ ಕಾಲದಲ್ಲಿ ಯುವಕರು ದೈಹಿಕ ಕಸರತ್ತಿಗಾಗಿ ಗರಡಿ ಮನೆಗೆ ಹೋಗ್ತಾ ಇದ್ರು. ಈಗ ಗರಡಿ ಮನೆಗಳಿಲ್ಲ. ಈಗಲೂ ಸಹ ಯುವಕ ಯುವತಿಯರು ದೈಹಿಕ ಕಸರತ್ತನ್ನ ಜಿಮ್ಗಳಲ್ಲಿ ಮಾಡ್ತಾರೆ. ದೇಹವನ್ನ ದಂಡಿಸಲು ಜಿಮ್ಗಳಿಗೆ ಹೋಗೋದು ವಾಡಿಕೆ. ಜಿಮ್ಗಳಲ್ಲಿ ಪ್ರತಿ ತಿಂಗಳು ಹಣ ನೀಡಬೇಕು. ಬಡವರಿಗೆ ಈ ಸೌಲಭ್ಯ ಅಷ್ಟು ಸಲೀಸಾಗಿ ಸಿಗಲ್ಲ. ಹೀಗಾಗಿ ಕೊಪ್ಪಳದ ಕ್ರೀಡಾಂಗಣದಲ್ಲಿ ಸರ್ಕಾರದಿಂದ ಜಿಮ್ ನಿರ್ಮಿಸಲು ಮುಂದಾಗಿದೆ. ಕೊಪ್ಪಳ ನಗರದ ಕ್ರೀಡಾಂಗಣದಲ್ಲಿ ಸುಮಾರು 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಮ್ ಉಪಕರಣ ಅಳವಡಿಸಲು ನಿರ್ಧಾರ ಮಾಡಿದ್ರು. 6 ವರ್ಷಗಳ ಹಿಂದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಹಣ ಮಂಜೂರಾಗಿದೆ. ನಿರ್ಮಿತಿ ಕೇಂದ್ರದವರು ಗುತ್ತಿಗೆ ಪಡೆದು ಕಾಮಗಾರಿಯನ್ನ ಮಾಡುತ್ತಿದ್ದಾರೆ. ಕೇವಲ ಕಟ್ಟಡ ನಿರ್ಮಿಸಲಾಗಿದೆ. ಆದರೆ ಕಟ್ಟಡ ಅನೈತಿಕ ಚಟುವಟಿಕೆಯ ಕೇಂದ್ರವಾಗಿದೆ ಎಂದು ದೂರಲಾಗಿದೆ. ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ಒಂದು ಜಿಮ್ ಸುಮಾರು 1.5 ಕೋಟಿ ರೂಪಾಯಿದು ಒಂದು ಜಿಮ್ ಸರ್ಕಾರದ ವತಿಯಿಂದ ಆಗಿದೆ. ಆದರೆ ಈವರೆಗೆ ಅದು ಯಾವುದೇ ಥರದ ಜಿಮ್ಮಿಂದು ಕಟ್ಟಡ ಆಗಲಿ ಅಥವಾ ಜಿಮ್ಮಿನ ಎಕ್ವಿಪ್ಮೆಂಟ್ಸ್ ಆಗಲಿ ಯಾವುದೇ ಥರದ್ದು ಬಂದಿಲ್ಲ. ಹಾಗಾಗಿ ನಾನು ಕೂಡ ಇಲ್ಲಿ ಜಿಲ್ಲಾಧಿಕಾರಿ ಮತ್ತು ನಮ್ಮ ಆರೋಗ್ಯಾಧಿಕಾರಿಗೆ ಮನವಿ ಮಾಡಿಕೊಳ್ಳೋದು ಏನಂದರೆ, ಈ ಒಂದು ನಮ್ಮ ತಾಲೂಕು ಕ್ರೀಡಾಂಗಣಕ್ಕೆ ಬಂದಿರುವಂಥ ಜಿಮ್ ಬೇಗನೆ ಅದನ್ನು ಮುಗಿಸಿ ಆ ಸೌಲಭ್ಯಗಳಿದೆ ತಾವು ತಲುಪಿಸಬೇಕಂತ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಜಿಮ್ಗಾಗಿ ನಿರ್ಮಿಸಿರುವ ಕಟ್ಟಡದಲ್ಲಿ ಜಿಮ್ ಉಪಕರಣ ಅಳವಡಿಕೆ ಮಾಡದ ಬಗ್ಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಯನ್ನ ಬೇಗ ಪೂರ್ಣಗೊಳಿಸಿ ಯುವಕರಿಗೆ ಜಿಮ್ ಸೌಲಭ್ಯ ನೀಡಲಾಗುವುದು ಎಂದಿದ್ದಾರೆ. ಈಗ ಅದಕ್ಕೇನಾಗಿದೆ, ನಾವು ಹಣ ಇಟ್ಟಿದ್ವಿ 3 ಕೋಟಿ ಕಟ್ಟಡಕ್ಕೆ. ಸೊ ಎಕ್ವಿಪ್ಮೆಂಟ್ಸ್ಗೂ ಕೂಡ ಈಗ ಇಟ್ಟಿದ್ದೀವಿ. ಜಿಮ್ಮಿಂದ ಈಗ ಹಣ ಇಟ್ಟಿದ್ದೀವಿ. ಈಗ KKDB ಆ್ಯಕ್ಷನ್ ಪ್ಲಾನ್ ಬರುತ್ತಲ್ಲ, ಎಕ್ವಿಪ್ಮೆಂಟ್ಸಿಗೆ ಸ್ವಲ್ಪ ಫಿನಿಶಿಂಗಿಗೆ ದುಡ್ಡಿಟ್ಟು ಇಮಿಡಿಯೇಟ್ಲಿ ಮಾಡಿಕೊಡ್ತೀವಿ. ನಿರ್ಮಿತಿ ಕೇಂದ್ರಕ್ಕೆ ಪೂರ್ಣ ಅನುದಾನ ನೀಡಲಾಗಿದೆ. ಆದರೆ ನಿರ್ಮಿತಿ ಕೇಂದ್ರದವರ ನಿರ್ಲಕ್ಷ್ಯದಿಂದಾಗಿ ಜಿಮ್ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಈಗಲಾದರೂ ಕಾಮಗಾರಿ ಪೂರ್ಣಗೊಳಿಸಲಾಗುತ್ತಾ ಅಂತ ಕಾದು ನೋಡಬೇಕು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.